ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು. ನಾವಿಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಮತ್ತು ಸಂದೇಶದ 43ನೇ ಸರಣಿಯಲ್ಲಿದ್ದೇವೆ. ಕಳೆದ 42ನೇ ಸರಣಿಯಲ್ಲಿ ನಾವು ಉಹದ್ ಯುದ್ಧದ ಸಾಧಕ ಬಾಧಕಗಳ ಬಗ್ಗೆ ತಿಳಿದುಕೊಂಡಿದ್ದೆವು. ಉಹದ್ ಯುದ್ಧದಲ್ಲಿ ಅಪಾರವಾದ ನಾಶ ನಷ್ಟಗಳು ಉಂಟಾಯಿತು. ಸುಮಾರು 70 ಮಂದಿ ಪ್ರವಾದಿ ಮುಹಮ್ಮದ್ ಸಲ್ಲಮರ ಅನುಚರರು ಹುತಾತ್ಮರಾದರು. ಮತ್ತು ಆದರೂ ಕೂಡ ಪವಿತ್ರ ಕುರ್ಆನ್ ಅದನ್ನೊಂದು ಪರೀಕ್ಷೆ ಮತ್ತು ಅದೊಂದು ಪಾಠ ಎನ್ನುವ ರೀತಿಯಲ್ಲಿ ಅದನ್ನು ಬಿತ್ತರಿಸುತ್ತದೆ. ಉದಾಹರಣೆಗೆ ಪವಿತ್ರ ಕುರ್ಆನ್ ಹೇಳುತ್ತದೆ, ವಲ ತಹಿನು ವಲ ತಹಜನು ಅಂತುಮುಲ್ ಅಲೌನ ಇನ್ ಕುಂತುಂ ಮುಮಿನೀನ್. ನೀವು ಭಯಪಡಬೇಕಾದ ಅಂಜಬೇಕಾದ ಅಗತ್ಯವಿಲ್ಲ. ನೀವು ನಿಜವಾದ ಸತ್ಯವಿಶ್ವಾಸಿಗಳಾಗಿದ್ದರೆ ಅಂತಿಮವಾಗಿ ನೀವೇ ಜಯಗಳಿಸಲಿಕ್ಕಿದ್ದೀರಿ. ಈ ಮೂಲಕ ಈ ಪರಾಜಯ ಅದೊಂದು ಪರೀಕ್ಷೆ ಮಾತ್ರ, ಖಂಡಿತವಾಗಿಯೂ ಜಯ ನಿಮ್ಮದಾಗಲಿದೆ ಎಂಬಂತಹ ಒಂದು ಶುಭವಾರ್ತೆಯನ್ನು ಪವಿತ್ರ ಕುರ್ಆನ್ ಕೊಟ್ಟಿದೆ. ಮತ್ತು ಅನೇಕ ಸೂಕ್ತಗಳು ಸೂರತ್ ಆಲೆ ಇಮ್ರಾನ್ನಲ್ಲಿ ಉಹದ್ ಯುದ್ಧದ ಬಗ್ಗೆ ಬಂದಿದೆ. ಅದರಲ್ಲಿ ನಾವು ಕಲಿಯಬೇಕಾದಂತಹ ಪಾಠಗಳ ಬಗ್ಗೆಯೂ ಕೂಡ ಹೇಳಲಾಗಿದೆ. ಇನ್ನು ಪ್ರವಾದಿ ಮುಹಮ್ಮದ್ ಸಲ್ಲಮರಿಗೂ ಕೂಡ ಆ ಯುದ್ಧದಲ್ಲಿ ಅತೀವವಾದ ಗಾಯ ಆಯಿತು ಮತ್ತು ಅವರ ಹಲ್ಲು ಮುರಿಯಿತು, ದೇಹ ಜರ್ಜರಿತವಾಯಿತು, ಇತ್ಯಾದಿಗಳನ್ನು ಕಂಡಿದ್ದೇವೆ. ಅವರ ಅತ್ಯಂತ ಪ್ರೀತಿಯ ಚಿಕ್ಕಪ್ಪನಾಗಿದ್ದಂತಹ ಹಜರತ್ ಹಮ್ಜಾ ರದಿಯಲ್ಲಾಹು ತಾಲಾ ಅನ್ಹುರವರು ಕೂಡ ಆ ಯುದ್ಧದಲ್ಲಿ ಹುತಾತ್ಮರಾದರು. ಮತ್ತು ಮದೀನಾದ ಮೊದಲ ಸಂದೇಶ ಪ್ರಚಾರಕರಾಗಿದ್ದಂತಹ ಮುಸಾಬ್ ಬಿನ್ ಉಮೈರ್ ರದಿಯಲ್ಲಾಹು ತಾಲಾ ಅನ್ಹು ಅವರು ಕೂಡ ಹುತಾತ್ಮರಾದರು. ಮತ್ತು ಕೊನೆಯದಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಮರಿಗೆ ಅಲ್ಲಾಹನು ಉಹದ್ ಯುದ್ಧದ ನಂತರ ಉಹದ್ ಯುದ್ಧದ ಸೋಲಿಗೆ ಕಾರಣರಾದಂತಹ 50 ಮಂದಿಯನ್ನು ಭೇಟಿಯಾಗಲು ಹೋಗುವಾಗ ಅವರನ್ನು ಯಾವ ರೀತಿ ಅವರೊಂದಿಗೆ ನೀವು ವ್ಯವಹರಿಸಬೇಕು ಮತ್ತು ಒಬ್ಬ ನಾಯಕ ಅವರ ಅನುಯಾಯಿಗಳ ಜೊತೆ ಹೇಗೆ ವರ್ತಿಸಬೇಕು ಎನ್ನುವ ನಿಟ್ಟಿನಲ್ಲಿ ನೀಡಲಾಗಿರುವಂತಹ ಅತ್ಯಂತ ಸುಂದರವಾದ ನಾಯಕತ್ವದ ಗುಣಗಳು, ಅದರ ಬಗ್ಗೆಯೂ ಕೂಡ ಕಳೆದ ಸರಣಿಯಲ್ಲಿ ನಾವು ಪ್ರಸ್ತಾವಿಸಿದ್ದೇವೆ. ಇಂದಿನ ಈ ಸರಣಿಯಲ್ಲಿ ನಾವು ಪ್ರವಾದಿ ಮುಹಮ್ಮದ್ ಸಲ್ಲಮರ ವಿವಾಹಗಳ ಬಗ್ಗೆ ಪ್ರಸ್ತಾವಿಸುತ್ತೇವೆ. ಈ ಮಧ್ಯೆ ಪ್ರವಾದಿ ಮುಹಮ್ಮದ್ ಸಲ್ಲಮರ ವೈಯಕ್ತಿಕ ಜೀವನದ ಕೆಲವು ವಿಷಯಗಳು ಕೂಡ ಇದೆ. ಅದರಲ್ಲಿ ಅತ್ಯಂತ ಮುಖ್ಯವಾದ್ದು ಪ್ರವಾದಿ ಮುಹಮ್ಮದ್ ಸಲ್ಲಮರ ವಿವಾಹಗಳು. ಇದು ಮೊದಲೇ ಪ್ರಸ್ತಾವಿಸಬೇಕಾಗಿತ್ತು ಸರಣಿಯಂತೆ ಹೋಗುವುದಾದರೆ, ಆದರೆ ಅನೇಕ ಮುಖ್ಯ ವಿಷಯಗಳು ಇದ್ದುದರಿಂದ ನಾನು ಅಲ್ಲಿಗೆ ಅದೇ ಸಂದರ್ಭದಲ್ಲಿ ವಿವಾಹದ ಬಗ್ಗೆ ಪ್ರಸ್ತಾವಿಸ ಬಯಸಿರಲಿಲ್ಲ. ಏಕೆಂದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ 50ನೇ ವರ್ಷದ ನಂತರ ಬಹುಪತ್ನಿಯರನ್ನು ಹೊಂದಿದರು. ಆ ತನಕ 50ನೇ ವರ್ಷದ ತನಕ ಅವರು ಒಂದೇ ಒಂದು ಪತ್ನಿಯನ್ನು ಹೊಂದಿದ್ದರು. ತಮ್ಮ 25ನೇ ವರ್ಷದಲ್ಲಿ ಸುಮಾರು 40 ವರ್ಷದ 2 ಬಾರಿ ವಿಧವೆಯಾಗಿದ್ದಂತಹ ಖದೀಜತುಲ್ ಕುಬ್ರಾ ರದಿಯಲ್ಲಾಹು ತಾಲಾ ಅನ್ಹಾರವರನ್ನು ಪ್ರವಾದಿ ಮುಹಮ್ಮದ್ ಸಲ್ಲಂ ವಿವಾಹವಾಗಿದ್ದರು. ಮತ್ತು 25ರ ಯುವಕ, 40ರ ವಿಧವೆ ಅವರನ್ನು ಮದುವೆಯಾಗಿ 50 ವರ್ಷದ ಪ್ರಾಯದ ತನಕ, ಅಂದರೆ ಸುಮಾರು 25 ವರ್ಷ ದಾಂಪತ್ಯ ಜೀವನವನ್ನು ಏಕಪತ್ನಿ ವೃತರಾಗಿ ಅವರು ಜೀವನ ನಡೆಸಿದರು. ಮತ್ತು ಅವರಿಂದಲೇ ಅವರಿಗೆ ಮಕ್ಕಳಾಯಿತು, ಪ್ರವಾದಿ ಮುಹಮ್ಮದ್ ಸಲ್ಲಮರಿಗೆ ಮಕ್ಕಳಾಯಿತು. ಮತ್ತು ಇದರ ಮೂಲಕ ನಮಗೆ ತಿಳಿದು ಬರುವಂತಹ ಅತ್ಯಂತ ಮುಖ್ಯವಾದಂತಹ ಉದ್ದೇಶ ಏನು ಅಂತ ಹೇಳಿದರೆ, ಪ್ರವಾದಿ ಮುಹಮ್ಮದ್ ಸಲ್ಲಮರ ಆದಂತಹ ವಿವಾಹಗಳು ಅದು ಕೇವಲ ವಿವಾಹದ ಉದ್ದೇಶದಿಂದ ಆಗಿರಲಿಲ್ಲ. ಅವರು ಒಂದಕ್ಕಿಂತ ಹೆಚ್ಚು ಮದುವೆ ಆದರು, ಆದರೆ ಅದರ ಬಗ್ಗೆ ಯಾವ ಶತ್ರುಗಳು ಕೂಡ ಆಕ್ಷೇಪವೆತ್ತಲಿಲ್ಲ. ಏಕೆಂದರೆ ಅನೇಕರನ್ನು ಮದುವೆ ಆಗುವುದು ಆಗಿನ ಕಾಲದ ಪದ್ಧತಿಯಾಗಿತ್ತು. ನಾವು ಯಾವುದೇ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಆ ಕಾಲದ ಪದ್ಧತಿ, ಆ ಪ್ರದೇಶ ಮತ್ತು ಆಗಿನ ಸಂಸ್ಕೃತಿ ಇತ್ಯಾದಿಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಏಕೆಂತೇಳಿದರೆ ಬೇರೊಂದು ಕಾಲ, ಬೇರೊಂದು ಸ್ಥಳ ಮತ್ತು ಬೇರೊಂದು ಸಂಸ್ಕೃತಿಯಲ್ಲಿ ಎಲ್ಲವೂ ಕೂಡ ಅತ್ಯಂತ ವಿಚಿತ್ರವಾಗಿ ಕಾಣ್ತದೆ. ಈಗಿನ ಕಾಲದಲ್ಲೂ ಅಷ್ಟೇ, ಒಂದು ಪ್ರದೇಶದಲ್ಲಿ ಯಾವುದು ಅತ್ಯಂತ ಸಾಮಾನ್ಯವಾದ ವಿಷಯವೋ ಅದು ಬೇರೊಂದು ಪ್ರದೇಶದಲ್ಲಿ ಅತ್ಯಂತ ವಿಚಿತ್ರವಾಗಿ ಕಾಣ್ತದೆ. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಮರ ವಿವಾಹಗಳನ್ನು ಕೂಡ ನಾವು ಆಗಿನ ಕಾಲ, ಆಗಿನ ಆ ಪ್ರದೇಶ ಮತ್ತು ಆಗಿನ ಸಂಸ್ಕೃತಿ ಇತ್ಯಾದಿಗಳ ಹಿನ್ನೆಲೆಯನ್ನು ನೋಡುವುದಾದರೆ ಅದೊಂದು ಸಾಮಾನ್ಯ ವಿಷಯವಾಗಿತ್ತು. ಆದ್ದರಿಂದಲೇ ಅವರ ಶತ್ರುಗಳು ಅನೇಕ ರೀತಿಯ ಆಕ್ಷೇಪಗಳನ್ನು ಎತ್ತಿದ್ದರು, ಆದರೆ ಅವರ ವಿವಾಹಗಳ ಬಗ್ಗೆ ಯಾರೂ ಏನನ್ನೂ ಹೇಳಲಿಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಮರ ವಿವಾಹಗಳಿಗೆ ಅನೇಕ ಉದ್ದೇಶ ಇತ್ತು. ಉದಾಹರಣೆಗೆ ಒಬ್ಬ ನಾಯಕನೆಂಬ ನೆಲೆಯಲ್ಲಿ ಆಗ ಪ್ರವಾದಿ ಮುಹಮ್ಮದ್ ಸಲ್ಲಮರು ಒಬ್ಬ ದೊಡ್ಡ ನಾಯಕರಾಗಿ ಬೆಳೆದಿದ್ದರು. ಆದ್ದರಿಂದ ನಾಯಕನು ಹಾಕಿಕೊಡುವಂತಹ ಒಂದೊಂದು ಉದಾಹರಣೆ ಅದು ಎಲ್ಲರ ಪಾಲಿಗೆ ಮೇಲ್ಪಂಕ್ತಿಯಾಗಿದೆ. ಉದಾಹರಣೆಗೆ ವಿಧವೆಯರನ್ನು ಮದುವೆಯಾಗುವುದು. ಪ್ರವಾದಿ ಮುಹಮ್ಮದ್ ಸಲ್ಲಮರು ಮದುವೆಯಾದಂತಹ ಎಲ್ಲ ಮಹಿಳೆಯರು ಕೂಡ
ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾರವರನ್ನು ಹೊರತುಪಡಿಸಿ ಬಾಕಿ ಎಲ್ಲರೂ ಕೂಡ ವಿಧವೆಯರಾಗಿದ್ದರು. ಆದ್ದರಿಂದ ಇದು ಕೂಡ ಒಂದು ರೀತಿಯ ಮೇಲ್ಪಂಕ್ತಿ. ಅದೇ ರೀತಿಯಲ್ಲಿ ಕೆಲವು ವಿಧವೆಯರು ಅವರಿಗೆ ಯಾವುದೇ ರೀತಿಯ ಆಸರ ಇರಲಿಲ್ಲ. ಅಂಥವರನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ವಿವಾಹವಾದರು. ತನಗಿಂತ ದೊಡ್ಡವರನ್ನು ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೊದಲನೇ ವಿವಾಹವು ಕೂಡ ತನಗಿಂತ ಸುಮಾರು 15 ವರ್ಷ ಹಿರಿಯರಾಗಿದ್ದಂತಹ ಒಂದು ಮಹಿಳೆಯರನ್ನು ಮತ್ತು 2 ಬಾರಿ ವಿಧವೆಯಾಗಿದ್ದಂತಹ ಮಹಿಳೆಯನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮದುವೆಯಾದರು. ಮತ್ತು ಅವರ ಎರಡನೇ ಮದುವೆ 50ನೇ ವರ್ಷದಲ್ಲಿ, ಸುಮಾರು 50ನೇ ವರ್ಷದಲ್ಲಿ ಅವರು ಎರಡನೇ ಮದುವೆ ಆದದ್ದು ಕೂಡ ಅವರಿಗಿಂತ ವಯಸ್ಸಿನಲ್ಲಿ ಹಿರಿಯರಾದಂತಹ ಮತ್ತು ಬಹಳ ವಯಸ್ಸಾದಂತಹ ಮಹಿಳೆಯರನ್ನು ಅವರು ವಿವಾಹವಾದರು. ಇದು ಕೂಡ ನಮಗೆ ನೋಡುವಂತಹ ವಿಚಾರವಾಗಿದೆ. ಅದೇ ರೀತಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮದುವೆಯ ಮೂಲಕ ಅನೇಕ ಗೋತ್ರಗಳು ಹತ್ತಿರ ಬಂದವು, ಅನೇಕ ಸಮಸ್ಯೆಗಳು ಪರಿಹಾರ ಆಯಿತು, ಅನೇಕ ರೀತಿಯ ಸ್ನೇಹ ನಿರ್ಮಾಣ ಆಯಿತು ಮತ್ತು ಅವರು ಕೆಲವು ಕುಟುಂಬಗಳೊಂದಿಗೆ ಅತ್ಯುತ್ತಮವಾದ ಸುಭದ್ರವಾದ ಸ್ನೇಹವನ್ನು ಬಯಸಿದ್ದರು ತಮ್ಮ ಹತ್ತಿರದವರೊಂದಿಗೆ. ಉದಾಹರಣೆಗೆ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅನ್ಹುರವರ ಮಗಳನ್ನು ಮದುವೆಯಾಗಿ, ಆಯಿಷಾ ರದಿಯಲ್ಲಾಹು ತಾಲಾ ಅವರನ್ನು ಮದುವೆಯಾಗಿ ಅಬೂಬಕರ್ ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂಬಂಧ ಅದು ಭದ್ರವಾಯಿತು. ಅದೇ ರೀತಿಯಲ್ಲಿ ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರ ಮಗಳಾದಂತಹ ಹಫ್ಸಾ ರದಿಯಲ್ಲಾಹು ತಾಲಾ ಅನ್ಹಾರವರನ್ನು ಮದುವೆಯಾಗಿ ಉಮರ್ ರದಿಯಲ್ಲಾಹು ತಾಲಾ ಅನ್ಹು ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂಬಂಧ ದೃಢವಾಯಿತು. ಅದೇ ರೀತಿಯಲ್ಲಿ ಅಲಿ ರದಿಯಲ್ಲಾಹು ತಾಲಾ ಅನ್ಹುರವರಿಗೆ ತಮ್ಮ ಮಗಳಾದ ಫಾತಿಮಾರನ್ನು ವಿವಾಹ ಮಾಡಿಕೊಟ್ಟು ಅಲಿ ರದಿಯಲ್ಲಾಹು ತಾಲಾ ಅನ್ಹುಗೆ ಅವರ ಸಂಬಂಧ ಅತ್ಯಂತ ಭದ್ರವಾಯಿತು. ಅದೇ ರೀತಿ ತಮ್ಮ 2 ಮಕ್ಕಳನ್ನು ಒಂದರ ನಂತರ ಒಂದರಂತೆ, ಒಬ್ಬರು ನಿಧನರಾದ ನಂತರ ರುಕಯ್ಯ ನಿಧನರಾದ ನಂತರ ಉಮ್ಮು ಕುಲ್ಸೂಮರನ್ನು ಮತ್ತೊಬ್ಬ ಖಲೀಫಾ ಆಗಿದ್ದಂತಹ 3ನೇ ಖಲೀಫಾ ಉಸ್ಮಾನ್ ಬಿನ್ ಅಫ್ಫಾನ್ ರದಿಯಲ್ಲಾಹು ತಾಲಾ ಅನ್ಹುಗೆ ವಿವಾಹ ಮಾಡಿಕೊಟ್ಟರು. ಈ ಮೂಲಕ ಅವರ ಸಂಬಂಧ ದೃಢವಾಯಿತು. ಹೀಗೆ ಸಂಬಂಧ ದೃಢಪಡಿಸುವುದು ಮತ್ತು ಗೋತ್ರಗಳೊಂದಿಗೆ ಇದ್ದಂತಹ ವೈರತ್ವ ಅದನ್ನು ಕಡಿಮೆಗೊಳಿಸುವುದು ಇತ್ಯಾದಿ ಅನೇಕ ಕಾರಣಗಳು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿವಾಹದಲ್ಲಿದ್ದವು. ಅದರಿಂದ ಮೊದಲ ವಿವಾಹ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾರವರನ್ನು ವಿವಾಹವಾದರು. ಅದು ಕೂಡ ಪ್ರಸ್ತಾಪ ಅವರ ಮೂಲಕವೇ ಬಂದಿತ್ತು. ಆಕೆ ಸಿರಿವಂತ ಮಹಿಳೆಯಾಗಿದ್ದರು, ಕುಲೀನ ಮಹಿಳೆಯಾಗಿದ್ದರು ಮತ್ತು ಆಕೆಗೆ ಒಂದು ಹೆಸರು ಮುತಹ್ಹರ ಎಂದಾಗಿತ್ತು. ಅಂತ ಹೇಳಿದರೆ ಅತ್ಯಂತ ಪರಿಶುದ್ಧಳಾದಂತಹ ಮಹಿಳೆ, ಅಂತಹ ಒಂದು ಬಿರುದನ್ನು ಅವರು ಪಡೆದಿದ್ದರು. ಅವರ ಮೂಲಕ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ಮಕ್ಕಳನ್ನು ಪಡೆದರು. ಅವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತಮ್ಮ ಸಂಪತ್ತಿನ ಮೂಲಕ ನೆರವಾದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅತ್ಯಂತ ಸಂಕಷ್ಟದ ಸಂದರ್ಭದಲ್ಲಿ ಜೊತೆಗಿದ್ದವರು ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾ. ಮಾತ್ರ ಅಲ್ಲ, ಪ್ರವಾದಿಯಾಗಿ ನೇಮಿಸಲ್ಪಟ್ಟ ಬಳಿಕ ಮೊಟ್ಟ ಮೊದಲು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಂಗೀಕರಿಸಿದ ಮತ್ತು ಇಸ್ಲಾಂ ಸ್ವೀಕರಿಸಿದಂತಹ ಮಹಿಳೆ ಕೂಡ ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾರವರಾಗಿದ್ದರು. ಅವರ ಬಗ್ಗೆ ಕೆಲವು ವಿವರಗಳು ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ಬಂದಿದೆ. ಹೀಗೆ ಮಕ್ಕಾದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಾದಂತಹ ಎರಡನೇ ವಿವಾಹ ಅದು ಸೌದಾ ಬಿನ್ತೆ ಜಮಾಹ್ ಎಂಬರೊಂದಿಗೆ ನಡೆದಂತಹ ವಿವಾಹವಾಗಿತ್ತು. ಸೌದಾ ಎಂಬಂತಹ ಮಹಿಳೆ, ಆಕೆ ವಿಧವೆಯಾಗಿದ್ದರು. ಆಕೆಯ ಪತಿ ಅಬಿಸೀನಿಯಾಕ್ಕೆ ವಲಸೆ ಹೋಗಿ ಬಂದ ನಂತರ ಅತೀವವಾದ ರೋಗಕ್ಕೆ ತುತ್ತಾಗಿ ನಿಧನ ಹೊಂದಿದ್ದರು. ಮತ್ತು ಸೌದಾ ರದಿಯಲ್ಲಾಹು ತಾಲಾ ಅನ್ಹಾ ಇಸ್ಲಾಂ ಸ್ವೀಕರಿಸಿದ್ದರಿಂದ ಅವರ ಕುಟುಂಬ ಅವರನ್ನು ಹೊರಹಾಕಿತ್ತು. ಅವರಿಗೆ ಯಾರೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ಒಂಟಿಯಾಗಿದ್ದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆ ಕಾಲವನ್ನು, ಹಿಜ್ರತ್ನ ಸುಮಾರು 10ನೇ ವರ್ಷ, ಮಕ್ಕಾ ಜೀವನದ ಅತ್ಯಂತ ಕೊನೆಯ ಕಾಲಘಟ್ಟ, ಅದನ್ನು ಆಮುಲ್ ಹುಝನ್ ಎಂದು ಕರೆಯುತ್ತಾರೆ, ದುಃಖದ ವರ್ಷ. ದುಃಖಕ್ಕೆ ಅನೇಕ ಕಾರಣಗಳಿದ್ದವು. ಅದರಲ್ಲಿ 3 ಕಾರಣಗಳು ಇಲ್ಲಿ ಬಹಳ ಮುಖ್ಯವಾದ್ದು. ಒಂದು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅತ್ಯಂತ ಪ್ರೀತಿಯ ಪತ್ನಿಯಾಗಿದ್ದಂತಹ ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾ ನಿಧನರಾದರು. ಮತ್ತು ಅನಂತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಖದಲ್ಲಿದ್ದಂತಹ ಮುಗುಳ್ನಗೆಯ ಛಾಯೆಯೂ ಕೂಡ ಅನೇಕ ಕಾಲದವರೆಗೆ ಮಾಸಿತ್ತು ಎಂದು ಹೇಳಲಾಗುತ್ತದೆ. ಈ ಮೂಲಕ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತನ್ನ ಹಿರಿಯ ಮೊದಲ ಪತ್ನಿಯೊಂದಿಗೆ ಎಷ್ಟು ಆಳವಾದ ಸಂಬಂಧ ಇತ್ತು ಎಂದು ಗೊತ್ತಾಗುತ್ತದೆ. ಮತ್ತು ಪ್ರವಾದಿಯಂತಹ ಒಬ್ಬ ಸಮರ್ಥ ವ್ಯಕ್ತಿ, ಅವರು ಕೂಡ ದುಃಖಕ್ಕೀಡಾಗುತ್ತಾರೆ ಮತ್ತು ದುಃಖದ ಛಾಯೆ ಅವರ ಮುಖದಲ್ಲಿ ಕಂಡುಬರುತ್ತದೆ ಎಂದು ನಮಗೆ ವ್ಯಕ್ತವಾಗುತ್ತದೆ. ಇದು ಸಹಜವಾದಂತಹ ಒಂದು ವಿಷಯ. ಮತ್ತು ಎರಡನೇದಾಗಿ, ಅವರ ಚಿಕ್ಕಪ್ಪನಾಗಿದ್ದಂತಹ ಅಬೂ ತಾಲಿಬ್ ಕೂಡ ಅದೇ ವರ್ಷದಲ್ಲಿ ನಿಧನರಾದರು. ಆದ್ದರಿಂದಲೇ ಅದನ್ನು ದುಃಖದ ವರ್ಷ ಎಂದು ಹೇಳಲಾಗುತ್ತದೆ. ಮೂರನೇ ಒಂದು ಕಾರಣ ಏನು ಅಂತ ಹೇಳಿದರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅವರ ಸಂದೇಶ ಪ್ರಚಾರಕ್ಕೆ ಬಹಳಷ್ಟು ನಿರ್ಬಂಧವನ್ನು ಹೇರಲಾಯಿತು. ಆ ಕಾರಣದಿಂದಲೇ ಅವರು ಮದೀನಾ ವಲಸೆ ಹೋಗುವಂತಹ ಮತ್ತು ಹೊಸ ಕ್ಷೇತ್ರಗಳನ್ನು ಹುಡುಕುವಂತಹ ಪ್ರಯತ್ನ ಮಾಡಿದರು. ಇದು ಕೂಡ ದುಃಖದ ವರ್ಷವಾಗಲು ಮತ್ತೊಂದು ಕಾರಣ. ಅಂತಹ ಸಂದರ್ಭದಲ್ಲಿ
ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಸಣ್ಣ ಸಣ್ಣ ಮಕ್ಕಳಿದ್ದರು. ರುಕಯ್ಯ, ಉಮ್ಮು ಕುಲ್ಸೂಮ್, ಫಾತಿಮಾ ಇತ್ಯಾದಿ ಹೆಣ್ಮಕ್ಕಳು ಸಣ್ಣವರಾಗಿದ್ದರು. ಅವರ ತಾಯಿಯಾಗಿದ್ದಂತಹ ಖದೀಜತುಲ್ ಕುಬ್ರಾ ರದಿಯಲ್ಲಾಹು ತಾಲಾ ಅನ್ಹಾ ನಿಧನರಾಗಿದ್ದರು. ಅಂತಹ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಅನೇಕರು ಬಹಳ ಅವರ ಬಗ್ಗೆ ಗಮನ ಹರಿಸಿದರು ಮತ್ತು ಅವರ ಸಮಸ್ಯೆಯನ್ನು ನೀಗಿಸಿ ಬಯಸಿದರು, ಏಕೆಂದರೆ ಅವರು ಒಬ್ಬಟ್ಟಿಯಾಗಿದ್ದರು. ಅಂತಹ ಸಂದರ್ಭದಲ್ಲಿ ಬಹಳ ಹಿರಿಯ ಮಹಿಳೆಯಾಗಿದ್ದಂತಹ ಒಂದು ಮಹಿಳೆ ಹೌಲಾ ಬಿಂತ್ ಹಕೀಮ್ ಅವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಹೇಳಿದರು, ಇದು ನೀವು ಒಂದು ವಿವಾಹವಾಗಲು ಬೇಕಾಗಿರುವಂತಹ ಸಕಾಲವಾಗಿದೆ ಮತ್ತು ಹಾಗೆ ವಿವಾಹವಾಗಬೇಕಾದರೆ ನಾನು ಮಹಿಳೆಯರನ್ನು ನಿಮಗೆ ಪ್ರಸ್ತಾಪವನ್ನು ಮಾಡಲು ಬಯಸುತ್ತೇನೆ. ಒಂದು ಬಹಳ ಹಿರಿಯಳಾದಂತಹ ಮಹಿಳೆ ಸೌದಾ ಬಿಂತ್ ಜುಮಾಹ್, ಅತ್ಯಂತ ಹಿರಿಯಳು, ಅವರನ್ನು ನೀವು ವಿವಾಹವಾಗಬಹುದು. ಇನ್ನು ನೀವು ಎಳೆಯ ಪ್ರಾಯದ ಮಹಿಳೆಯನ್ನು ವಿವಾಹವಾಗ ಬಯಸುವುದಾದರೆ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅನ್ಹುರವರ ಮಗಳಾದಂತಹ ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹುರವರನ್ನು ಮದುವೆಯಾಗಬಹುದು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಸಲಹೆಯನ್ನು ಸ್ವೀಕರಿಸಿದರು. ಮೊಟ್ಟ ಮೊದಲನೇದಾಗಿ ಸೌದಾ ರದಿಯಲ್ಲಾಹು ತಾಲಾ ಅನ್ಹರವರೆಗೆ ತಮ್ಮ ಪ್ರಸ್ತಾಪವನ್ನು, ಸಂದೇಶವನ್ನು ಕಳುಹಿಸಿದರು ಮತ್ತು ಅವರನ್ನು ವಿವಾಹವಾದರು. ಮತ್ತು ಆ ಸಂದರ್ಭದಲ್ಲಿ ಈಗಾಗಲೇ ಹೇಳಿರುವಂತೆ ಸೌದಾಕ್ಕೆ ಯಾರೂ ಇರಲಿಲ್ಲ. ಆ ಮೂಲಕ ಒಂದು ವಿಧವೆಗೆ ಆಶ್ರಯವನ್ನು ಅವರು ಕೊಟ್ಟರು. ಮತ್ತು ಸೌದಾ ಮಕ್ಕಳನ್ನು ಚೆನ್ನಾಗಿ ಸಾಕಿ ಸಲಹಿ ಅಭ್ಯಾಸ ಇದ್ದಂತಹ ವ್ಯಕ್ತಿಯಾಗಿದ್ದರು. ಆದ್ದರಿಂದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಕ್ಕಳನ್ನು ಅವರು ಅತ್ಯುತ್ತಮ ರೀತಿಯಲ್ಲಿ ಸಾಕಿ ಸಲಹಿದರು. ಆದರೆ ಅವರು ಹಿರಿಯ ಪ್ರಾಯದವರಾಗಿದ್ದರು. ಆದ್ದರಿಂದಲೇ ಅವರ ಒಂದು ಹಿರಿಯ ಪ್ರಾಯಕ್ಕೆ ಇರುವಂತಹ ಒಂದು ಉದಾಹರಣೆ ಏನು ಅಂತ ಹೇಳಿದರೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹಜ್ನ ಸಂದರ್ಭದಲ್ಲಿ ಅವರು ಮಾಡಿದಂತಹ ಮೊದಲ ಹಜ್, ಆಗ ಸೌದಾ ರದಿಯಲ್ಲಾಹು ತಾಲಾ ಅನ್ಹರವರು ಕೂಡ ಅವರ ಜೊತೆಗಿದ್ದರು ಪತ್ನಿಯಾಗಿ. ಆದರೆ ಅವರು ಹೇಳಿದರು, ಅವರು ದೊಡ್ಡ ಶರೀರದವರಾಗಿದ್ದರು ಮತ್ತು ಹಿರಿಯ ಪ್ರಾಯದವರಾಗಿದ್ದರು. ಆದ್ದರಿಂದ ಅವರ ನಡಿಗೆ ಅವರು ಬಹಳ ಮೆಲ್ಲನೆ ನಡೆಯುತ್ತಿದ್ದರು. ಆದ್ದರಿಂದ ಅವರು ಹೇಳಿದರು, ಹಜ್ನ ಸಂದರ್ಭದಲ್ಲಿ ಹಜ್ನ 9ನೇ ತಾರೀಕು, 8ನೇ ತಾರೀಕು ಹಜ್ ಆರಂಭವಾಗುತ್ತದೆ. 9ನೇ ತಾರೀಕು ಬೆಳಿಗ್ಗೆ ಅರಫಾಕ್ಕೆ ಹೋಗುತ್ತಾರೆ, ಸಂಜೆ ಮುಸ್ದಲಿಫಾಕ್ಕೆ ಹೋಗುತ್ತಾರೆ ಮತ್ತು ಬೆಳಗ್ಗಿನವರೆಗೆ ಮುಂಜಾವಿನವರೆಗೆ ಮುಸ್ದಲಿಫಾದಲ್ಲಿ ತಂಗುತ್ತಾರೆ. ಇದು ಹಜ್ನ ವಾಡಿಕೆ. ಆದರೆ ಅದಕ್ಕೆ ಒಂದು ಅಪವಾದ ಇದೆ. ಅದೇನಂತ ಹೇಳಿದರೆ, ಮಹಿಳೆಯರು ಮತ್ತು ರೋಗಗ್ರಸ್ತರಾದವರು, ದುರ್ಬಲರು ಅವರೆಲ್ಲರೂ ಕೂಡ ಮಧ್ಯರಾತ್ರಿಯಲ್ಲಿ ಅವರು ಅಲ್ಲಿಂದ ಮುಸ್ದಲಿಫಾದಿಂದ ನಿರ್ಗಮಿಸಬಹುದು ಮತ್ತು ಮಕ್ಕಾದಲ್ಲಿ ಮಾಡಬೇಕಾದಂತಹ ಇತರ ವಿದ್ಯುಕ್ತ ಕರ್ಮಗಳು ಅದನ್ನು ಮಾಡಬಹುದು. ಆ ಸಂದರ್ಭದಲ್ಲಿ ಅಂತಹ ಒಂದು ಅವಕಾಶವನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ಪತ್ನಿಯಾದಂತಹ ಸೌದಾರವರಿಗೆ ವಿಶೇಷವಾಗಿ ಕಲ್ಪಿಸಿದ್ದರು. ಏಕೆಂದರೆ ಅವರು ಹಿರಿಯ ವ್ಯಕ್ತಿಯಾಗಿದ್ದರು ಮತ್ತು ನಡೆಯಲು ಅವರಿಗೆ ಸಾಧ್ಯವಾಗುತ್ತಿಲ್ಲ ಮತ್ತು ಬಹಳ ಮೆಲ್ಲನೆ ನಡೆಯುತ್ತಿದ್ದರು. ಅವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗಿಂತ ವಯಸ್ಸಿನಲ್ಲಿ ಹಿರಿಯರಾಗಿದ್ದರು. ಆದ್ದರಿಂದ ಅವರಿಗೆ ಆ ಅನುಮತಿಯನ್ನು ಕೊಡಲಾಯಿತು. ಆ ಅನುಮತಿಯ ಆಧಾರದಲ್ಲಿ ಒಂದು ಕರ್ಮಶಾಸ್ತ್ರ ಈಗಲೂ ಇದೆ. ಮುಸ್ದಲಿಫಾದಿಂದ ಪ್ರಾಯದಲ್ಲಿ ಹಿರಿಯರಾದಂತಹ ಮತ್ತು ಆರೋಗ್ಯದಲ್ಲಿ ದುರ್ಬಲರಾದಂತಹ ವ್ಯಕ್ತಿಗಳು ಮುಸ್ದಲಿಫಾದಿಂದ ಮಧ್ಯರಾತ್ರಿ ನಿರ್ಗಮಿಸಬಹುದು. ಇದರಿಂದಲೂ ಕೂಡ ಸೌದಾ ರದಿಯಲ್ಲಾಹು ತಾಲಾ ಅನ್ಹಾ ಎಷ್ಟು ಹಿರಿಯರಾಗಿದ್ದರು ಎಂದು ವ್ಯಕ್ತವಾಗುತ್ತದೆ. ಆ ಮೂಲಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿವಾಹದ ಉದ್ದೇಶ ಅದು ಕೇವಲ ವಿವಾಹ, ದಾಂಪತ್ಯ ಮಾತ್ರ ಆಗಿರಲಿಲ್ಲ. ಬದಲಾಗಿ ಆಕೆಗೆ ಒಂದು ಆಶ್ರಯವನ್ನು ಕೊಡುವುದು, ಮಕ್ಕಳಿಗೆ ಒಂದು ತರಬೇತಿಯ ವ್ಯವಸ್ಥೆ ಮಾಡುವುದು ಇತ್ಯಾದಿ ಅನೇಕ ಉದ್ದೇಶಗಳಿದ್ದವು. ಮತ್ತು ಆ ಮೂಲಕ ಅವರು ಸೌದಾ ರದಿಯಲ್ಲಾಹು ತಾಲಾ ಅನ್ಹರವರನ್ನು ವಿವಾಹವಾಗುವ ಮೂಲಕ ಅವರ ಸ್ಥಾನವನ್ನು ಉನ್ನತಗೊಳಿಸಿದರು. ಏಕೆಂದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ಮಹಿಳೆಯನ್ನು ವಿವಾಹವಾದರೆ ಆಕೆಯನ್ನು ಉಮ್ಮುಹಾತುಲ್ ಮುಅ್ಮಿನೀನ್, ಸತ್ಯವಿಶ್ವಾಸಿಗಳ ಮಾತೆ ಎಂದು ಕರೆಯಲಾಗುತ್ತದೆ. ಆ ಸ್ಥಾನಕ್ಕೆ ಅವರು ಏರಿದರು. ಇನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು 2ನೇ ಪ್ರಸ್ತಾಪ ಅವರಿಗೆ ಬಂದಿತ್ತು. ಅದು ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹರವರ ವಿವಾಹವಾಗಿತ್ತು. ಆದ್ದರಿಂದ ಕೆಲವು ತಿಂಗಳುಗಳ ಮೂಲಕ ಅವರು ಕೆಲವು ತಿಂಗಳುಗಳ ನಂತರ ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹರವರನ್ನು ಕೂಡ ವಿವಾಹವಾದರು. ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹರವರ ಬಗ್ಗೆ ಕೆಲವೊಮ್ಮೆ ಬೇರೆ ಬೇರೆ ಅಭಿಪ್ರಾಯಗಳು ಬರ್ತದೆ. ಬಹಳ ಸಣ್ಣ ಪ್ರಾಯದಲ್ಲಿ ಅವರು ವಿವಾಹವಾಗಿದ್ದರು ಮತ್ತು 3 ವರ್ಷಗಳ ನಂತರ ಅವರು ಪ್ರೌಢಾವಸ್ಥೆಗೆ ತಲುಪಿದ ನಂತರ ಅವರನ್ನು ತಮ್ಮ ದಾಂಪತ್ಯ ಜೀವನಕ್ಕೆ ಸೇರಿಸಿದರು. ಅಂದರೆ ಮೊದಲು ಕೇವಲ ನಿಕಾಹ್ ಮಾತ್ರ ಆಗಿತ್ತು, ಆದರೆ ನಿಜವಾಗಿ ಅವರು ದಾಂಪತ್ಯ ಜೀವನಕ್ಕೆ ಸೇರಿದ್ದು 3 ವರ್ಷಗಳ ನಂತರ ಅವರು ಪ್ರೌಢಾವಸ್ಥೆಗೆ ತಲುಪಿದ ನಂತರ ಎಂದು ಅನೇಕರು ಹೇಳುತ್ತಾರೆ. ಆದರೆ ಕೆಲವು ಇತಿಹಾಸಕಾರರು, ಅದರಲ್ಲೂ ವಿಶೇಷವಾಗಿ ಆಧುನಿಕ ಇತಿಹಾಸಕಾರರು, ಇತರ ಅನೇಕ ದಾಖಲೆಗಳ ಆಧಾರದಲ್ಲಿ ಅವರು ಮೊದಲೇ ಪ್ರೌಢಾವಸ್ಥೆಗೆ ತಲುಪಿದ್ದರು ಮತ್ತು ಅಷ್ಟು ಸಣ್ಣ ಪ್ರಾಯದವರಾಗಿರಲಿಲ್ಲ ಎಂದು ಹೇಳುತ್ತಾರೆ. ಅದು ಹೆಚ್ಚು ಸೂಕ್ತವಾದಂತಹ ಅಭಿಪ್ರಾಯ ಎಂದು ಹೆಚ್ಚಿನ
ಆಧುನಿಕ ಇತಿಹಾಸಕಾರರ ಒಂದು ಅಭಿಪ್ರಾಯವಾಗಿದೆ. ಅದಕ್ಕೆ ಒಂದು ಕಾರಣ ಏನು ಅಂತ ಹೇಳಿದರೆ, ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾರವರನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಪ್ರಸ್ತಾವಿಸುವಾಗ, ವಿವಾಹಕ್ಕೆ ಪ್ರಸ್ತಾವಿಸುವಾಗ ಅವರಿಗೆ ಮೊದಲೇ ನಿಶ್ಚಿತಾರ್ಥವಾಗಿತ್ತು ಎಂದು ಇತಿಹಾಸದಲ್ಲಿ ಬರಲಾಗಿದೆ. ಆದ್ದರಿಂದ ಅವರು ಒಂದು ಪ್ರೌಢಾವಸ್ಥೆಗೆ ಬರದಂತಹ ಒಂದು ಮಹಿಳೆಯಾಗಿದ್ದರೆ, ಒಂದು ಸ್ತ್ರೀಯಾಗಿದ್ದರೆ ಯಾಕೆ ಅವರಿಗೆ ವಿವಾಹ ಮೊದಲೇ ನಿಶ್ಚಿತಾರ್ಥ ಆಗಲು ಸಾಧ್ಯ? ಆದ್ದರಿಂದ ನಿಶ್ಚಿತಾರ್ಥ ಮೊದಲೇ ಆಗಿದ್ದರಿಂದ ಅವರು ಅಷ್ಟು ಸಣ್ಣ ಪ್ರಾಯದವರಾಗಿರಲಿಲ್ಲ, ಬದಲಾಗಿ ಪ್ರೌಢರಾಗಿದ್ದರು ಎಂದು ನಮಗೆ ವ್ಯಕ್ತವಾಗುತ್ತದೆ. ಇನ್ನೊಂದು ವಿಷಯ ಏನಂತ ಹೇಳಿದರೆ, ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾರವರು ಬದ್ರ್ ಯುದ್ಧದಲ್ಲಿ ಮತ್ತು ಉಹದ್ ಯುದ್ಧದಲ್ಲಿ ಎರಡರಲ್ಲಿಯೂ ಕೂಡ ಪರಿಚಾರಿಕೆಯಾಗಿ ಸೇವೆಗಾಗಿ ಭಾಗವಹಿಸಿದ್ದರು. ಹಾಗೆ ಮಹಿಳೆಯರು ಸೇವೆಗಾಗಿ ಅಲ್ಲಿ ಭಾಗವಹಿಸುತ್ತಿದ್ದರು. ಆದರೆ ಅಲ್ಲಿ ನಮಗೆ ವ್ಯಕ್ತವಾಗುವಂಥ ವಿಷಯ ಏನಂತ ಹೇಳಿದರೆ, ಯಾವುದೇ ಯುದ್ಧದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು 15ಕ್ಕಿಂತ ಕೆಳಗಿನ ವರ್ಷದ ವ್ಯಕ್ತಿಗಳನ್ನು ಬರಲು ಬಿಡ್ತಾ ಇರಲಿಲ್ಲ. ಆದ್ದರಿಂದ ಬದ್ರ್ ಯುದ್ಧದಲ್ಲಿ ಅಥವಾ ಉಹದ್ ಯುದ್ಧದಲ್ಲಿ 15 ವರ್ಷಕ್ಕಿಂತ ಮೇಲಿನ ಒಂದು ಸಂದರ್ಭ ಮೇಲಿನ 15 ವರ್ಷಕ್ಕಿಂತ ಮೇಲಿನ ವಯಸ್ಸು ಅವರದಾಗಿರಬೇಕಾದರೆ ಖಂಡಿತವಾಗಿಯೂ ಕೂಡ ಅವರು ಪ್ರೌಢಾವಸ್ಥೆಯಲ್ಲಿದ್ದರು ಎಂದು ನಮಗೆ ವ್ಯಕ್ತವಾಗುತ್ತದೆ. ಇನ್ನೊಂದು ಅವರನ್ನು ಮತ್ತು ಅವರ ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾ ಮತ್ತು ಅವರ ಹಿರಿಯ ಸಹೋದರಿಯಾದಂತಹ ಅಸ್ಮಾ ರವರನ್ನು ಹೋಲಿಸಲಾಗುತ್ತದೆ. ಹಾಗೆ ಹೋಲಿಕೆ ಮಾಡಿದಾಗ ಅಸ್ಮಾ ರದಿಯಲ್ಲಾಹು ತಾಲಾ ಅನ್ಹಾರವರ ಜೀವನದಲ್ಲಿ ನಡೆದಂತಹ ಬೇರೆ ಬೇರೆ ಘಟನೆಗಳು ನಮ್ಮ ಮುಂದೆ ಬರುತ್ತದೆ. ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾ ಮತ್ತು ಅಸ್ಮಾ ರದಿಯಲ್ಲಾಹು ತಾಲಾ ಅನ್ಹಾರ ನಡುವೆ 10 ವರ್ಷಗಳ ವ್ಯತ್ಯಾಸ ಇತ್ತು. ಮತ್ತು ಅಸ್ಮಾ ಈ ಸಂದರ್ಭದಲ್ಲಿ ಹೀಗೆ ಮಾಡಿದ್ದರೆ ಆಯಿಷಾಕ್ಕೆ ಪ್ರಾಯ ಎಷ್ಟು ಎಂದು ಅನೇಕ ಘಟನೆಗಳ ಆಧಾರದಲ್ಲಿ ಹೋಲಿಕೆ ಮಾಡಲು ಸಾಧ್ಯ ಇದೆ. ಆ ಹೋಲಿಕೆ ಆಧಾರದಲ್ಲಿಯೂ ಕೂಡ ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾರವರ ಪ್ರಾಯ 14ರಿಂದ 19 ಆಗಿರಬಹುದು ಎಂದು ಇತಿಹಾಸಕಾರರು ಅಂದಾಜಿಸುತ್ತಾರೆ. ಮತ್ತು ಇದಕ್ಕೆ ಹೆಚ್ಚಿನ ಮಾನ್ಯತೆ ಈಗ ದೊರೆತಿದೆ. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅಲ್ಲಾಹನು ಕನಸಿನ ಮೂಲಕವೂ ಕೂಡ ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾರವರನ್ನು ವಿವಾಹವಾಗಬೇಕು ಎಂದು ಆದೇಶಿಸಿದಂತಹ ಒಂದು ಹದೀಸಿದೆ. ಕನಸಿನಲ್ಲಿ ಅವರು 3 ಬಾರಿ ಜಿಬ್ರೀಲ್ ಅಲೈಹಿಸ್ಸಲಾತು ವಸ್ಸಲಾಂ ಅವರಿಗೆ ಒಂದು ಉಡುಗೊರೆಯನ್ನು ತಂದುಕೊಟ್ಟರು. ಆ ಉಡುಗೊರೆಯನ್ನು ಅವರು ತೆರೆದಾಗ ಅದರಲ್ಲಿ ಇದು ನಿಮಗೆ ಎಂದು ಹೇಳಿದರು. ತೆರೆದಾಗ ಅದರಲ್ಲಿ ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾರವರ ಮುಖ ಕಂಡಿತು. ಈ ಮೂಲಕ ಅವರಿಗೆ ಅಲ್ಲಾಹನೇ ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾರವರನ್ನು ವಿವಾಹವಾಗಬೇಕು ಎಂದು ಸೂಚಿಸಿದ್ದನು ಎಂದು ಕೂಡ ವ್ಯಕ್ತವಾಗುತ್ತದೆ. ಮತ್ತು ಇದು ಬಹಳ ಸೂಕ್ತ ಎಂತಲೂ ಎನಿಸುತ್ತದೆ. ಯಾಕೆಂತ ಹೇಳಿದರೆ, ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾರವರು ಬಹಳ ಹೆಚ್ಚು ಕಾಲ ಬದುಕಿದರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಿಧನಾನಂತರ. ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಲ್ಲಿದ್ದಂತಹ ಮಹಿಳೆಯರಿಗೆ ಅತ್ಯಂತ ಮುಖ್ಯವಾದಂತಹ ಜ್ಞಾನವನ್ನು ಜನರಿಗೆ ಮುಟ್ಟಿಸುವಲ್ಲಿ ಮತ್ತು ಈ ಕಾಲದ ತನಕ ಇರುವಂತಹ ಜನರು ಅದರಿಂದ ಪ್ರಯೋಜನ ಪಡೆಯುವಂತೆ ಮಾಡುವುದರಲ್ಲಿ ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾರವರ ದೊಡ್ಡ ಪಾತ್ರ ಇದೆ. ಅವರು ಸುಮಾರು 2000 ಹದೀಸುಗಳನ್ನು 2200 ಹದೀಸುಗಳನ್ನು ಉಲ್ಲೇಖಿಸಿದ್ದಾರೆ. ಮತ್ತು ಕುಟುಂಬ ಜೀವನ, ಅದರಲ್ಲೂ ವಿಶೇಷವಾಗಿ ದಾಂಪತ್ಯ ಜೀವನದ ಅನೇಕ ವಿಷಯಗಳು, ಅದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ದಾಂಪತ್ಯ ಜೀವನ ಹೇಗಿತ್ತು ಎಂಬಂಥ ಅತ್ಯಂತ ಸೂಕ್ಷ್ಮವಾದಂತಹ ವಿಚಾರಗಳು, ಅದನ್ನು ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾರವರು ಉಲ್ಲೇಖಿಸಿದ್ದಾರೆ. ಸಾಮಾನ್ಯವಾಗಿ ದಾಂಪತ್ಯ ಜೀವನದ ವಿಷಯಗಳು ಅದು ಯಾರಿಗೂ ಹೇಳಬೇಕಾಗಿಲ್ಲ. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲರಿಗೂ ಮಾದರಿ. ಆದ್ದರಿಂದ ಅವರ ದಾಂಪತ್ಯ ಹೇಗಿತ್ತು ಎಂಬುದರ ಅತ್ಯಂತ ಸೂಕ್ಷ್ಮವಾದಂತಹ ವಿವರಗಳನ್ನು ಕೂಡ ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾರವರು ವಿವರಿಸಿದ್ದಾರೆ. ಮತ್ತು ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾರವರನ್ನು ವಿವಾಹವಾಗುವ ಮೂಲಕ ನಾನು ಈಗಾಗಲೇ ಹೇಳಿದಂತೆ ಅಬೂಬಕರ್ ಸಿದ್ದೀಕ್ರೊಂದಿಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂಬಂಧ ಅತ್ಯಂತ ಭದ್ರವಾಯಿತು. ಇಸ್ಲಾಮಿನ ಜ್ಞಾನವನ್ನು ಜಗತ್ತಿಗೆ ಹರಡುವಲ್ಲಿ ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾರವರು ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅತ್ಯಂತ ಪ್ರೀತಿಯ ಪತ್ನಿಯರಲ್ಲಿ ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾರವರ ಹೆಸರು ಬರುತ್ತದೆ. ಮತ್ತು ಅತೀವವಾಗಿ ಅವರು ಪ್ರೀತಿಸಿದರು. ಮತ್ತು ಅವರ ನಡುವೆ ದೊಡ್ಡ ವಯಸ್ಸಿನ ಅಂತರವಿತ್ತು, ಆದರೆ ಅತ್ಯಂತ ಅನ್ಯೂನ್ಯವಾದಂತಹ ಸಂಬಂಧವೂ ಕೂಡ ಇತ್ತು ಎಂದು ನಮಗೆ ವ್ಯಕ್ತವಾಗುತ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರ ವಯಸ್ಸನ್ನು ಕೂಡ ಬಹಳ ಪರಿಗಣಿಸಿದರು. ಅವರ ವಿಷಯಗಳನ್ನು ಕೇಳುತ್ತಿದ್ದರು. ಮತ್ತು ನೀರು ಕುಡಿಯಬೇಕಾದರೂ ತಿನ್ನಬೇಕಾದರೂ ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾರವರು ಯಾವ ಕಡೆಯಿಂದ ತಿನ್ನುತ್ತಿದ್ದರೋ ಅದೇ ಕಡೆಯಿಂದ ತಿನ್ನುತ್ತಿದ್ದರು. ಮತ್ತು ಆ ಮೂಲಕ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದರು. ಆದ್ದರಿಂದ ತನ್ನ ಪತ್ನಿಯನ್ನು ಯಾವೆಲ್ಲ ರೀತಿಯಲ್ಲಿ ಪ್ರೀತಿಸಬಹುದು ಮತ್ತು ಅದರಲ್ಲಿ ಎಂತಹ ಒಂದು ಅನ್ಯೋನ್ಯತೆ ಇರಬೇಕು ಎಂಬಂತಹ ಉದಾಹರಣೆಗಳು ಕೂಡ ನಮಗೆ ಕಂಡುಬರ್ತಾ ಇದೆ. ಅದೇ ರೀತಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೊದಲ ಮನೆ ಮದೀನಾದಲ್ಲಿ ಆದಾಗ ಅದು ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾರವರ ಕೋಣೆಯಾಗಿತ್ತು. ಮಸೀದಿಗೆ ಹೊಂದಿಕೊಂಡಂತಹ ಒಂದು ಕೋಣೆ.
ಅದರ ಬಗ್ಗೆಯೂ ಕೂಡ ನಾವು ಹಿಂದೆ ಪ್ರಸ್ತಾವಿಸಿದ್ದೇವೆ. ಅಲ್ಲೇ ಇಂದು ಪ್ರವಾದಿ ಮೊಹಮ್ಮದ್ ಸಲ್ಲಮರು ದಫನರಾಗಿದ್ದಾರೆ. ಆಯಿಷಾ ರದಿಯಲ್ಲಾಹು ತಆಲಾ ಅನ್ಹರ ಕೋಣೆ ಎಷ್ಟು ಸಣ್ಣದಾದಂತಹ ಕೋಣೆಯಾಗಿತ್ತು ಎಂದು ನಮಗೆ ವ್ಯಕ್ತವಾಗುತ್ತದೆ. ಅಲ್ಲಿ ಮಸೀದಿಗೆ ಹೊಂದಿಕೊಂಡಿತ್ತು ಅದು. ಈಗ ಅದು ಪ್ರವಾದಿ ಮೊಹಮ್ಮದ್ ಸಲ್ಲಮರ ಗೋರಿಯಾಗಿದೆ. ಅಲ್ಲಿ ಅಬೂಬಕರ್ ಸಿದ್ದೀಕ್, ಉಮರ್ ಫಾರೂಕ್ ಅವರು ಕೂಡ ದಫನರಾಗಿದ್ದಾರೆ. ಪ್ರವಾದಿ ಮೊಹಮ್ಮದ್ ಸಲ್ಲಮರ ಗೋರಿಯೂ ಕೂಡ ಅಲ್ಲೇ ಇದೆ. ಇದು ಕೂಡ ಆಯಿಷಾ ರದಿಯಲ್ಲಾಹು ತಆಲಾ ಅನ್ಹರವರ ಒಂದು ವಿಶೇಷತೆ. ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಮರ ನಂತರ ಅವರು 47 ವರ್ಷಗಳ ಕಾಲ ಬದುಕಿದರು. ಆ ಮೂಲಕ ಪ್ರವಾದಿ ಮೊಹಮ್ಮದ್ ಸಲ್ಲಮರ ಅನೇಕ ಅತ್ಯಂತ ಆತ್ಮೀಯವಾದ, ಅತ್ಯಂತ ಖಾಸಗಿಯಾದ ಮತ್ತು ಒಂದು ಪತ್ನಿಗೆ ಮಾತ್ರ ತಿಳಿಯಲು ಸಾಧ್ಯ ಇರುವಂತಹ ಅನೇಕ ವಿಚಾರಗಳು ಆಯಿಷಾ ರದಿಯಲ್ಲಾಹು ತಆಲಾ ಅನ್ಹರವರ ಮೂಲಕ ಜಗತ್ತಿಗೆ ಗೊತ್ತಾಯಿತು. ಅದೇ ರೀತಿಯಲ್ಲಿ ಮತ್ತೊಂದು ಸಂದರ್ಭದಲ್ಲಿ ಆಯಿಷಾ ರದಿಯಲ್ಲಾಹು ತಆಲಾ ಅನ್ಹರವರ ವ್ಯಕ್ತಿತ್ವದ ಪಾವಿತ್ರ್ಯತೆಯ ಬಗ್ಗೆ ಒಂದು ಆಕ್ಷೇಪ ವ್ಯಕ್ತಪಡಿಸಲಾಯಿತು. ಮತ್ತು ಆ ಆಕ್ಷೇಪಗಳು ಬಹಳ ದೊಡ್ಡ ಒಂದು ರೀತಿಯ ಸಂಚಲನವನ್ನು ಮೂಡಿಸಿತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅನಂತರ ಅಲ್ಲಾಹನೇ 10 ಸೂಕ್ತಗಳನ್ನು, ಸೂರತು ನೂರ್ನ 10 ಸೂಕ್ತಗಳನ್ನು ಅವತೀರ್ಣಗೊಳಿಸಿದನು. ಆ ಮೂಲಕ ಆಯಿಷಾ ರದಿಯಲ್ಲಾಹು ತಆಲಾ ಅನ್ಹರ ಅವರು ಎಲ್ಲ ರೀತಿಯ ಚಾರಿತ್ರ್ಯ ಹನನಗಳಿಂದ ಮುಕ್ತವಾದ ಉದಾತ್ತವಾದ ಚಾರಿತ್ರ್ಯವನ್ನು ಹೊಂದಿದ್ದಾರೆ ಎಂದು ಸಾರಲಾಯಿತು. ಅಲ್ಲಾಹನೇ ಒಂದು ಮಹಿಳೆಯ ಚಾರಿತ್ರ್ಯ ಅತ್ಯಂತ ಶುದ್ಧವಾದುದು ಎಂದು ಸಾರಬೇಕಾದಂತಹ ಒಂದು ಪರಿಸ್ಥಿತಿ ಬರಬೇಕು ಎಂದಾದರೆ ಆಯಿಷಾ ರದಿಯಲ್ಲಾಹು ತಆಲಾ ಅನ್ಹು ಅಲ್ಲಾಹನ ದೃಷ್ಟಿಯಲ್ಲಿ ಎಂತಹ ಸ್ಥಾನವನ್ನು ಹೊಂದಿದ್ದರು ಮತ್ತು ಎಂತಹ ಸ್ಥಾನವನ್ನು ಅವರು ಲೋಕದಲ್ಲಿ ಹೊಂದಿದ್ದರು ಎಂದು ನಮಗೆ ವ್ಯಕ್ತವಾಗುತ್ತದೆ. ಅದೇ ರೀತಿಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅನೇಕ ದೇವವಾಣಿ ಆಯಿಷಾ ರದಿಯಲ್ಲಾಹು ತಆಲಾ ಅನ್ಹರವರ ಮೂಲಕ, ಆಯಿಷಾ ರದಿಯಲ್ಲಾಹು ತಆಲಾ ಅನ್ಹರವರ ಮನೆಯಲ್ಲೇ ಅನೇಕ ಬಾರಿ ವಹಿ ಅವತೀರ್ಣಗೊಂಡಿತ್ತು. ಆಯಿಷಾ ರದಿಯಲ್ಲಾಹು ತಆಲಾ ಅನ್ಹರವರ ಮನೆಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದ್ದಾಗ ಅನೇಕ ಬಾರಿ ದೇವವಾಣಿ ಅವತೀರ್ಣಗೊಂಡಿತು. ಇದು ಕೂಡ ಆ ಸ್ಥಾನವನ್ನು ಎಷ್ಟು ಉನ್ನತವಾದಂತಹ ಸ್ಥಾನ ಎಂದು ನಮಗೆ ವ್ಯಕ್ತವಾಗುತ್ತದೆ. ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಅತ್ಯುತ್ತಮವಾದ ಬಿರುದುಗಳನ್ನು ಕೊಟ್ಟಿದ್ದರು. ಉದಾಹರಣೆಗೆ ಹುಮೈರಾ ಅಂತ ಒಂದು ಹೆಸರಿದೆ. ಅದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೊಟ್ಟಂತಹ ಒಂದು ಬಿರುದು. ಹುಮರ್ ಅಂತ ಹೇಳಿದರೆ ಕೆಂಪು, ಹುಮೈರಾ ಅಂತ ಹೇಳಿದರೆ ಕೆಂಪು ಕೆನ್ನೆಯವಳು ಅಥವಾ ಕೆಂಪು ಬೀರುವವಳು ಎನ್ನುವಂಥ ಒಂದು ಅರ್ಥದಲ್ಲಿ ಬರ್ತದೆ. ಇದರಿಂದಲೂ ಕೂಡ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಯಿಷಾ ರದಿಯಲ್ಲಾಹು ತಆಲಾ ಅನ್ಹರವರನ್ನು ಎಷ್ಟು ಇಷ್ಟಪಡುತ್ತಿದ್ದರು ಎಂದು ನಮಗೆ ವ್ಯಕ್ತವಾಗ್ತದೆ. ಹೀಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಕ್ಕಾದಲ್ಲಿ 3 ವಿವಾಹವಾಗಿದ್ದರು. ಒಂದು ಖದೀಜತುಲ್ ಕುಬ್ರಾ, ಮತ್ತು ಅವರ ಜೊತೆಗೆ ತಮ್ಮ ಜೀವನದ ದೀರ್ಘಾವಧಿಯನ್ನು ಕಳೆದರು. 50 ವರ್ಷದ ತನಕ ಅವರು ಮರುವಿವಾಹ ಆಗಲಿಲ್ಲ. 50ನೇ ವರ್ಷ, ಆ ವರ್ಷದಲ್ಲಿ ಸುಮಾರು 50ನೇ ವರ್ಷದಲ್ಲಿ ಅವರು ವಿಧುರರಾಗಿ ಮಾರ್ಪಟ್ಟಾಗ ಮತ್ತು ಅವರ ಪತ್ನಿ ಖದೀಜತುಲ್ ಕುಬ್ರಾ ನಿಧನರಾದಾಗ ಅವರು 2ನೇ ವಿವಾಹದ ಬಗ್ಗೆ ಆಲೋಚನೆ ಮಾಡಿದರು. ಮತ್ತು 2ನೇ ವಿವಾಹ ಆದದ್ದು ಅವರು ಸೌದಾರನ್ನು, ಅವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗಿಂತ ವಯಸ್ಸಿನಲ್ಲಿ ಹಿರಿಯರಾಗಿದ್ದರು ಮತ್ತು ದೊಡ್ಡ ಶರೀರದ ಒಂದು ಮಹಿಳೆಯಾಗಿದ್ದರು. ಆದರೆ ಮಕ್ಕಳ ಪರಿಪಾಲನೆಗೆ ಅವರಿಂದ ಬಹಳಷ್ಟು ಒಂದು ರೀತಿಯ ಸಹಾಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ದೊರೆಯಿತು. ಅನಂತರ ಅಲ್ಲಾಹನ ಒಂದು ಸೂಚನೆಯಂತೆ ಮತ್ತು ಅವರ ನಿರ್ಧಾರದಂತೆ ಆಯಿಷಾ ರದಿಯಲ್ಲಾಹು ತಆಲಾ ಅನ್ಹರವರನ್ನು ಅವರು ವಿವಾಹವಾದರು. ಕೇವಲ ನಿಕ್ಕಾಹ್ ಮಾತ್ರ ನಡೆದಿತ್ತು. ಆದರೆ ಆಯಿಷಾ ರದಿಯಲ್ಲಾಹು ತಆಲಾ ಅನ್ಹರೊಂದಿಗೆ ದಾಂಪತ್ಯ ಸಂಬಂಧ ಆರಂಭಿಸಿದ್ದು ಮದೀನಾದಲ್ಲಿ 3 ವರ್ಷಗಳ ನಂತರ. ಹೀಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಕ್ಕಾದಲ್ಲಿ 3 ವಿವಾಹವಾದರು. ಅದಕ್ಕೆ ಅದರದೇ ಆದ ಸೂಕ್ತವಾದ ಕಾರಣಗಳಿವೆ ಎಂದು ನಮಗೆ ಈ ವಿವರಗಳಿಂದ ಅರ್ಥವಾಗುತ್ತದೆ. ಇನ್ನು ಅವರು ಮದೀನಾದಲ್ಲಿ ಆದಂತಹ ವಿವಾಹಗಳ ಬಗ್ಗೆ ನಾವು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತಿಳಿಯೋಣ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು.